Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಉತ್ತರ ಪ್ರದೇಶದ ರಾಯ್ಬರೇಲಿ ಮತ್ತು ಅಮೇಥಿ ಕ್ಷೇತ್ರದ ಕ್ಯಾಂಡಿಡೇಟ್ ಅನ್ನ ಕಾಂಗ್ರೆಸ್ ಫೈನಲ್ ಮಾಡಿದೆ. ಸೊ ಅದರಂತೆ ಈಗ ರಾಹುಲ್ ಗಾಂಧಿ ಅಮೇಥಿಯಿಂದ ಸ್ಪರ್ಧೆ ಮಾಡ್ತಾ ಇಲ್ಲ, ಬದಲಾಗಿ ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ಕಾಂಗ್ರೆಸ್ ತೀರ್ಮಾನವನ್ನ ಮಾಡಿದೆ. ಸೊ ಅಮೇಥಿ ಮತ್ತು ರಾಯ್ಬರೇಲಿ ಎರಡೂ ಕ್ಷೇತ್ರಗಳನ್ನ ಉಳಿಸ್ಕೊಂಡಿತ್ತು. ಕಾಂಗ್ರೆಸ್ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಮಾಡಿರಲಿಲ್ಲ, ಈಗ ಅನೌನ್ಸ್ ಮಾಡಿದೆ. ರಾಯ್ಬರೇಲಿಯಿಂದ ರಾಹುಲ್ ಗಾಂಧಿ ಈಗ ಕಣಕ್ಕಿಳಿತಾರೆ. ವಯನಾಡಿನಲ್ಲಿ ಈಗಾಗಲೇ ಸ್ಪರ್ಧೆ ಮಾಡ್ತಾ ಇರುವಂತಹ ರಾಹುಲ್ ಗಾಂಧಿ ಈಗ ರಾಯ್ಬರೇಲಿಯಿಂದಲೂ ಕೂಡ ಕಣಕ್ಕಿಳಿತಾರೆ. ಅಧಿಕೃತವಾಗಿ ರಾಹುಲ್ ಹೆಸರನ್ನ ಈಗ ಎಐಸಿಸಿ ಘೋಷಣೆ ಮಾಡಿದೆ. ಅದರಂತೆ ಈಗ ಅಮೇಥಿಗೆ ಎಲ್ ಶರ್ಮಾ ಅವರು ಇರ್ತಾರೆ. ಕಿಶೋರಿ ಲಾಲ್ ಶರ್ಮಾ, ಕೆಎಲ್ ಶರ್ಮಾ ಅವರು ಅಮೇಥಿಯಿಂದ ಕಣಕ್ಕಿಳಿತಾರೆ. ಈ ಬಾರಿಯೂ ಕೂಡ ಪ್ರಿಯಾಂಕಾ ಗಾಂಧಿ ಕಣದಿಂದ ಹಿಂದೆ ಸರಿದಿದ್ದಾರೆ, ಕಂಟೆಸ್ಟ್ ಮಾಡ್ತಾ ಇಲ್ಲ. ಅಮೇಥಿಯಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಿಶೋರಿ ಲಾಲ್ ಶರ್ಮಾ ಅವರು ಅಖಾಡಕ್ಕೆ ಇಳಿತಾ ಇದ್ದಾರೆ. ಮಧ್ಯಾಹ್ನ 12 ಗಂಟೆ ವೇಳೆಗೆ ರಾಹುಲ್ ಗಾಂಧಿ ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾರೆ ರಾಯ್ಬರೇಲಿಯಲ್ಲಿ. ತಾಯಿ ಸೋನಿಯಾ ಗಾಂಧಿ ಅವರಿಂದ ತೆರವಾದಂತಹ ರಾಯ್ಬರೇಲಿ ಕ್ಷೇತ್ರ 4 ಬಾರಿ ಕನ್ಸಿಕ್ಯೂಟಿವ್ ಆಗಿ ಗೆದ್ದಿರುವಂತಹ Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಸೋನಿಯಾ ಗಾಂಧಿ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಅನಿಸ್ಕೊಂಡಿರುವಂತಹ ರಾಯ್ಬರೇಲಿ. ಸೊ ಹಾಗಾಗಿ ರಾಹುಲ್ ಗಾಂಧಿ ಈ ಬಾರಿ ರಾಯ್ಬರೇಲಿಯಿಂದ ಕಣಕ್ಕಿಳಿತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚರ್ಚೆಗಳಿತ್ತು. ಯಾವಾಗ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಗೆ ನೇರವಾಗಿ ಆಯ್ಕೆಯಾದರು, ಆಗ ನಾವು ಯಾವುದೇ ಕಾರಣಕ್ಕೂ ಕೂಡ ರಾಯ್ಬರೇಲಿ ಕ್ಷೇತ್ರವನ್ನು ಬಿಟ್ಕೊಡ್ಬಾರ್ದು, ನಮ್ಮ ಕಾಂಗ್ರೆಸ್ನಿಂದ, ಅದರಲ್ಲೂ ಕೂಡ ಗಾಂಧಿ ಪರಿವಾರದಿಂದ ಒಬ್ಬ ಸದಸ್ಯ ಅಲ್ಲಿಂದ ಇರಲೇಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಒಂದು ಒತ್ತಡ ಇತ್ತು. ಸೊ ಹಾಗಾಗಿ ಗಾಂಧಿ ಪರಿವಾರದಿಂದ ಈಗ ರಾಹುಲ್ ಗಾಂಧಿ ಅವರನ್ನೇ ರಾಯ್ಬರೇಲಿಯಿಂದ ಕಣಕ್ಕಿಳಿಸಲಾಗಿದೆ. ಇನ್ನು ಕಿಶೋರಿ ಲಾಲ್ ಶರ್ಮಾ ಅವರನ್ನು ಕೂಡ ನಮ್ಮ TV9 ಪ್ರತಿನಿಧಿ ಮಾತನಾಡಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಅವರು ಇದುವರೆಗೂ ನನಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ನಿಂದ ಈಗ ಟಿಕೆಟ್ ಅಂತೂ ಫೈನಲ್ ಆಗಿದೆ. ಕಿಶೋರಿ ಲಾಲ್ ಶರ್ಮಾ ಅವರು ಈಗ ಅಮೇಥಿಯಿಂದ ಕಂಟೆಸ್ಟ್ ಮಾಡ್ತಾರೆ. ಈ ಹಿಂದೆ ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿ ಅವರಿಗೆ ಸಾಕಷ್ಟು ಒಂದು ರಾಜಕೀಯವಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಂಥವ್ರು, ಸಾಕಷ್ಟು ಪಳಗಿರುವಂತಹ ಕಿಶೋರಿ ಲಾಲ್ ನಂದ ಅವರು. ಇನ್ನು ರಾಯ್ಬರೇಲಿಯಿಂದ ಪ್ರಿಯಾಂಕಾ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು. ಕಾರ್ಯಕರ್ತರು ಕೂಡ ಅಮೇಥಿ ಇಲ್ಲ ರಾಯ್ಬರೇಲಿ ಎರಡರಲ್ಲಿ ಒಂದು ಕಂಟೆಸ್ಟ್ ಮಾಡ್ತಾರೆ ಪ್ರಿಯಾಂಕಾ ಗಾಂಧಿ ಅನ್ನುವಂಥದ್ರಲ್ಲಿತ್ತು. ಆದರೆ ಕೊನೆಗೆ ಸೋನಿಯಾ ಗಾಂಧಿ ಅವರ ಕ್ಷೇತ್ರ ರಾಹುಲ್ ಪಾಲಾಗಿದೆ. ಅಮೇಥಿ ಕ್ಷೇತ್ರದಲ್ಲಿ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ರಾಹುಲ್ ಗಾಂಧಿ. ಅಲ್ಲಿ ಬಿಜೆಪಿಯಿಂದ ಈಗಾಗಲೇ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಇದ್ದಾರೆ, ಕಳೆದ ಬಾರಿ ಗೆಲುವನ್ನ ಸಾಧಿಸಿರುವಂತಹ ಸ್ಮೃತಿ ಇರಾನಿ. ಸೊ ಹಾಗಾಗಿ ಈ ಬಾರಿಯೂ ಕೂಡ ಬಿಜೆಪಿಯ ಒಂದು ಅಲೆ ಬಹುದೊಡ್ಡದಾಗಿದೆ ಅಮೇಥಿಯಲ್ಲಿ. ಸೊ ಹಾಗಾಗಿ ಬಹುಶಃ ರಿಸ್ಕ್ ತಗೊಳ್ಳೋದು ಬೇಡ, ಹೇಗೂ ರಾಯ್ಬರೇಲಿ ಕಾಂಗ್ರೆಸ್ನ ಒಂದು ಭದ್ರಕೋಟೆ. ಸೊ ಹಾಗಾಗಿ ರಾಯ್ಬರೇಲಿಯಿಂದನೇ ಕಂಟೆಸ್ಟ್ ಮಾಡೋಣ ಅನ್ನುವಂಥದ್ರ ಬಗ್ಗೆ ರಾಹುಲ್ ಗಾಂಧಿ ಕೂಡ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಎಐಸಿಸಿ ಕೂಡ ಈಗ ತೀರ್ಮಾನವನ್ನು ಮಾಡಿದೆ. ದಿನೇಶ್ ಪ್ರತಾಪ್ ಸಿಂಗ್ ಈಗ ರಾಹುಲ್ ಗಾಂಧಿಗೆ ಇಲ್ಲಿ ಪ್ರತಿಸ್ಪರ್ಧಿಯಾಗಿರ್ತಾರೆ. ಯಾಕಂದ್ರೆ ಬಿಜೆಪಿಯಿಂದ ದಿನೇಶ್ ಪ್ರತಾಪ್ ಸಿಂಗ್ ಅವರು ರಾಯ್ಬರೇಲಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಅಮೇಥಿ ಕ್ಷೇತ್ರವನ್ನ ಪ್ರತಿನಿಧಿಸೋದಕ್ಕೆ ಈಗ ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟಿರುವಂಥದ್ದು ಕಿಶೋರಿ ಲಾಲ್ ನಂದ ಅವರಿಗೆ. ಸಾಕಷ್ಟು ವರ್ಷಗಳಿಂದ ರಾಜಕೀಯ ವಿಶ್ಲೇಷಕರಾಗಿಯೂ ಕೂಡ ಇರುವಂತಹ, ಹಾಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ವರ್ಷಗಳಿಂದ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ದುಡಿತಾ ಇರುವಂತಹ ದಿವಂಗತ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರಿಗೂ ಕೂಡ ರಾಜಕೀಯ ವಿಶ್ಲೇಷಕರಾಗಿ ಸಾಕಷ್ಟು ಒಂದು ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಂಥ ಕಿಶೋರಿ ಲಾಲ್ ಶರ್ಮಾ ಅವರನ್ನ ಈಗ ಅಮೇಥಿಯಿಂದ ಕಣಕ್ಕಿಳಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಹರೀಶ್ ಇಂದ. ಹರೀಶ್, ಈಗ ಕೊನೆಗೂ ಕಾಂಗ್ರೆಸ್ 2 ಕ್ಷೇತ್ರಗಳನ್ನು ಉಳಿಸ್ಕೊಂಡಿತ್ತು, ಯಾರು ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಇತ್ತು, ಅದನ್ನ ಕ್ಲಿಯರ್ ಮಾಡಿದೆ. ಅಮೇಥಿ ಬದಲು ರಾಯ್ಬರೇಲಿಗೆ ಹೋಗೋದಕ್ಕೆ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾ ಇರೋದಕ್ಕೆ ಏನ್ ಕಾರಣ ಇದ್ದಿರಬಹುದು? ಒಂದು, ಕಾಂಗ್ರೆಸ್ನ ಭದ್ರಕೋಟೆ ಅನ್ನುವಂಥದ್ದು, ಜೊತೆಗೆ ಪ್ರಿಯಾಂಕಾ ಗಾಂಧಿ ಈ ಬಾರಿಯೂ ಕೂಡ ಕಣಕ್ಕಿಳಿತಾ ಇಲ್ಲ. ಇದರಲ್ಲಿ ಏನು ಕಾರಣಗಳಿರಬಹುದು? ಯಾವ ರೀತಿ ವಿಶ್ಲೇಷಿಸಬಹುದು ಇದನ್ನ ಹರೀಶ್? ರೆಹಮಾನ್, ಕಾಂಗ್ರೆಸ್ ಕೊನೆಗೂ ತನ್ನ ಅಭ್ಯರ್ಥಿಗಳು ಯಾರು ರಾಯ್ಬರೇಲಿ ಅಮೇಥಿ ಕ್ಷೇತ್ರಗಳಿಗೆ ಅನ್ನುವಂಥದ್ದನ್ನ ರಿವೀಲ್ ಮಾಡಿದೆ. ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆಯ ದಿನ ಬೆಳಿಗ್ಗೆ ಇವತ್ತು ಯಾರು ಅಭ್ಯರ್ಥಿಗಳಾಗ್ತಾರೆ ಅನ್ನುವಂತಹದ್ದನ್ನ ಕಾಂಗ್ರೆಸ್ ಇವತ್ತು ಸ್ಪಷ್ಟಪಡಿಸಿದೆ. ಸಹಜವಾಗಿ ಅಮೇಥಿಯಿಂದ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹದ್ದನ್ನ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. ಮತ್ತೆ ಕಾಂಗ್ರೆಸ್ನ ಕಾರ್ಯಕರ್ತರು, ನಾಯಕರುಗಳು ಕೂಡ ಅಮೇಥಿಯಲ್ಲಿ ಒಂದು ರೀತಿಯ ತಯಾರಿಯನ್ನು ನಡೆಸಿದ್ರು. ರಾಹುಲ್ ಗಾಂಧಿ ಅವರು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ
ರಾಹುಲ್ ಗಾಂಧಿ ಅವರು ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹದನ್ನ ಎಐಸಿಸಿ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಅಮೇಥಿ ಕ್ಷೇತ್ರದಿಂದ ಕಿಶೋರಿ ಲಾಲ್ ಶರ್ಮಾ ಅವರು ಇವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹದನ್ನ ಕಾಂಗ್ರೆಸ್ ಈಗ ಘೋಷಣೆ ಮಾಡಿದೆ. ಕಿಶೋರಿ ಲಾಲ್ ಶರ್ಮಾ ಅವರು ಕಾಂಗ್ರೆಸ್ ಕುಟುಂಬಕ್ಕೆ ಆಪ್ತರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಆಪ್ತರು. ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರು ಕ್ಷೇತ್ರದಲ್ಲಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಆ ಎರಡೂ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರನ್ನ ಸಂಭಾಳಿಸ್ತಿದ್ರು, ನಾಯಕರುಗಳನ್ನು ಸಂಭಾಳಿಸ್ತಿದ್ರು, ಜೊತೆಗೆ ಮತದಾರರ ಜೊತೆ ಸಂಪರ್ಕವನ್ನ ಇಟ್ಕೊಂಡಿದ್ರು. ಈಗ ಗಾಂಧಿ ಕುಟುಂಬಕ್ಕೆ ಆಪ್ತರಾಗಿರ್ತಕ್ಕಂತಹ ಕಿಶೋರಿ ಲಾಲ್ ಶರ್ಮಾ ಅವರನ್ನ ಅಮೇಥಿ ಕ್ಷೇತ್ರದಿಂದ ಈಗ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಮುಖ್ಯವಾಗಿ ಬಿಜೆಪಿಯಿಂದ ಈಗಾಗಲೇ ಕಣದಲ್ಲಿರ್ತಕ್ಕಂತಹ ಸ್ಮೃತಿ ಇರಾನಿ ಅವರ ವಿರುದ್ಧ ಈಗ ಕಿಶೋರಿ ಲಾಲ್ ಶರ್ಮಾ ಅವರು ಸ್ಪರ್ಧೆ ಮಾಡುವಂತದ್ದು ಖಚಿತ ಆಗ್ತಾ ಇದೆ. ಮುಖ್ಯವಾಗಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಮೇಥಿಯಿಂದ ಸ್ಪರ್ಧೆ ಮಾಡಿದಂತಹ ರಾಹುಲ್ ಗಾಂಧಿ ಅವರು 55,000 ಮತಗಳ ಅಂತರದಿಂದ ಸ್ಮೃತಿ ಇರಾನಿ ಅವರ ವಿರುದ್ಧ ಸೋಲನ್ನು ಅನುಭವಿಸಿದ್ರು. ವಯನಾಡಿಂದ ಅವರು ಗೆದ್ದಿದ್ರು. ಈಗ ಅಮೇಥಿಯನ್ನ ತೊರೆದು ಈಗ ರಾಯ್ಬರೇಲಿ ಕ್ಷೇತ್ರದ ಮುಖ ಮಾಡಿದ್ದಾರೆ. ಇಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧೆ ಮಾಡುವಂತ ಚಾನ್ಸಸ್ ಇತ್ತು. ಅವರು ಸ್ಪರ್ಧೆ ಮಾಡಲ್ಲ ಅನ್ನುವಂತಹ ನಿರ್ಧಾರ ಮಾಡಿದ್ರಿಂದ ಹೀಗಾಗಿ ರಾಹುಲ್ ಗಾಂಧಿ ಅವರು ರಾಯ್ಬರೇಲಿ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ರಾಯ್ಬರೇಲಿ ಕ್ಷೇತ್ರದಿಂದ ರಾಹುಲ್ ಗಾಂಧಿ ಕಣಕ್ಕೆ ಇಳಿಯುವಂಥದ್ದು ಈಗ ಫೈನಲ್ ಆಗಿದೆ. ವಯನಾಡ್ ಜೊತೆಗೆ ರಾಯ್ಬರೇಲಿಯಿಂದಲೂ ಕೂಡ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ಈಗ KL ಶರ್ಮಾ ಅವರು ಸ್ಪರ್ಧೆಯನ್ನು ಮಾಡ್ತಾರೆ. ಈ ಬಾರಿಯೂ ಕೂಡ ಲೋಕಕಣದಿಂದ ದೂರ ಉಳಿದಿದ್ದಾರೆ ಪ್ರಿಯಾಂಕಾ ಗಾಂಧಿ. ಎಐಸಿಸಿಯಿಂದ ರಾಹುಲ್ ಮತ್ತು KL ಶರ್ಮಾ ಹೆಸರು ಫೈನಲ್ ಆಗಿದೆ. ರಾಯ್ಬರೇಲಿ ಮತ್ತು ಅಮೇಥಿ ಅಭ್ಯರ್ಥಿಗಳ ಪಟ್ಟಿಯನ್ನು ಎಐಸಿಸಿ ಇವತ್ತು ಪ್ರಕಟ ಮಾಡಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.